97th ಕ್ವಶನ್. 5 ಕ್ರಮಾಗತ ಪೂರ್ಣಾಂಕಗಳ ಸರಾಸರಿ 3 ಆಗಿದ್ದು ಆ ಸಂಖ್ಯೆಗಳಲ್ಲಿ ಎರಡನೇ ಮತ್ತು ನಾಲ್ಕನೇ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಅಂತ ಕೇಳ್ತಾರೆ. ಆ ಪೂರ್ಣಾಂಕಗಳು ಯಾವುವು ಅಂತ ಗೊತ್ತಿಲ್ಲ, ಮತ್ತು ಅವು ಕ್ರಮಾಗತ ಅಂತ ಹೇಳಿದ್ರಿಂದ ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್, ಅವುಗಳ ಸರಾಸರಿ ಎಷ್ಟಿದೆ 3. ಆ ಸಂಖ್ಯೆಗಳು ಯಾವಾಗಿರ್ಲಿ ಅಂತಂದ್ರೆ ಎಕ್ಸ್, ಎಕ್ಸ್ ಪ್ಲಸ್ 1, ಎಕ್ಸ್ ಪ್ಲಸ್ 2, ಎಕ್ಸ್ ಪ್ಲಸ್ 3, ಎಕ್ಸ್ ಪ್ಲಸ್ 4 ಆಗಿರಲಿ. ನೋಡಿ 1 2 3 4 5 5 ಕ್ರಮಾಗತ ಪೂರ್ಣಾಂಕ. ಇವುಗಳ ಸರಾಸರಿ 3 ಅಂತ ಹೇಳಿರೋದ್ರಿಂದ ಇವುಗಳನ್ನ ಆಡ್ ಮಾಡಬೇಕು. ಎಕ್ಸ್ ಪ್ಲಸ್ 1 ಪ್ಲಸ್ ಎಕ್ಸ್ ಪ್ಲಸ್ 2 ಪ್ಲಸ್ ಎಕ್ಸ್ ಪ್ಲಸ್ 3 ಪ್ಲಸ್ ಎಕ್ಸ್ ಪ್ಲಸ್ 4 4 ಸಂಖ್ಯೆಗಳನ್ನ ಆಡ್ ಮಾಡಿದ್ದೀನಿ, 5 ಸಂಖ್ಯೆಗಳನ್ನ ಆಡ್ ಮಾಡಿದ್ದೀನಿ, ಡಿವೈಡೆಡ್ ಬೈ 5, ಯಾಕಂದ್ರೆ 5 ನಂಬರ್ಗಳು ಇರೋದ್ರಿಂದ ಈಕ್ವಲ್ ಟು 3 ಅಂತ ಅವರೇ ಹೇಳಿದ್ದಾರೆ. ಎಕ್ಸ್ ಟರ್ಮ್ಗಳು ಎಷ್ಟಿದೆ ಅಂತಂದ್ರೆ 5 ಇದೆ. 1 2 3 4 5. therefore it becomes 5x plus 1 plus 2 is 3, 3 plus 3 6, 6 plus 4 10. ಈ 5ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 5 ಮೂಲ 15 ಆಯ್ತು. ಈಗ ಸಿಂಪ್ಲಿಫೈ ಮಾಡೋಣ. 5x ಈಕ್ವಲ್ ಟು 15 ಮೈನಸ್ 10, 5x ಈಕ್ವಲ್ ಟು 5, x ಈಕ್ವಲ್ ಟು 1. ಸೊ ಎಕ್ಸ್ ನ ಬೆಲೆ ಎಷ್ಟು ಬಂತು? 1 ಅಂತ ಬಂತು. ಎಕ್ಸ್ ನ ಬೆಲೆ 1 ಬಂದ್ರೆ ನಮಗೆ ಬೇಕಾಗಿರೋದು ಎರಡನೇ ಮತ್ತು ನಾಲ್ಕನೇ ಸಂಖ್ಯೆಗಳ ನಡುವಿನ ವ್ಯತ್ಯಾಸ. ಎರಡನೇ ಸಂಖ್ಯೆ ಅಂದ್ರೆ ಎಕ್ಸ್ ಪ್ಲಸ್ 1, ನಾಲ್ಕನೇ ಸಂಖ್ಯೆ ಅಂತಂದ್ರೆ 2 3, ನಾಲ್ಕನೇ ಸಂಖ್ಯೆ ಅಂದ್ರೆ ಎಕ್ಸ್ ಪ್ಲಸ್ 3. ಇದರಲ್ಲಿ ಎಕ್ಸ್ ಈಕ್ವಲ್ ಟು 1 ಹಾಕಿದ್ರೆ ಇದೆಷ್ಟಾಗುತ್ತೆ? 1 ಪ್ಲಸ್ 1 2 ಆಗುತ್ತೆ. ಇದರಲ್ಲಿ 1 ಹಾಕಿದ್ರೆ 1 ಪ್ಲಸ್ 3 4 ಆಯ್ತು. ವ್ಯತ್ಯಾಸ ಅಂದ್ರೆ 4ರಲ್ಲಿ 2 ಹೋದ್ರೆ 2. ಸೊ ಆಪ್ಷನ್ 3 ಕರೆಕ್ಟ್. ನೆಕ್ಸ್ಟ್ ಕ್ವಶನ್. ಕೊಟ್ಟಿರುವ ಸಮೀಕರಣವನ್ನು ಅರ್ಥಪೂರ್ಣ ಮಾಡಲು ಕೊಟ್ಟಿರುವ ಯಾವ ಚಿಹ್ನೆಯ ಈ ಸ್ಟಾರ್ ಪ್ಲೇಸ್ ಅಲ್ಲಿ ಯಾವ ರೀತಿನಲ್ಲಿ ಇದೇ ರೀತಿ ಇರಬೇಕು. ಯಾವ ಆರ್ಡರ್ ಕೊಟ್ಟಿದ್ದಾರೆ ಅದೇ ಆರ್ಡರ್ ಅಲ್ಲಿ ಈ ಸ್ಟಾರ್ ಪ್ಲೇಸ್ ಅಲ್ಲಿ ಹಾಕಬೇಕು. ಅದು ಒಂದು ಮೀನಿಂಗ್ಫುಲ್ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಆಗಬೇಕು. ಸೊ ಯಾವುದನ್ನ ನಾವು ಯೂಸ್ ಮಾಡಿದ್ರೆ ಮೀನಿಂಗ್ಫುಲ್ ಎಕ್ಸ್ಪ್ರೆಷನ್ ಆಗುತ್ತೆ. ಫಸ್ಟ್ ಆಪ್ಷನ್ ತಗೊಳ್ಳೋಣ. 4 ಫಸ್ಟ್ ಏನ್ ಹಾಕಬೇಕು? ಮಲ್ಟಿಪ್ಲಿಕೇಶನ್. 4 ಇಂಟು 3 ಈಕ್ವಲ್ ಟು 48 ಡಿವೈಡೆಡ್ ಬೈ 4. ನೋಡಿ 1 2 3 ಫಸ್ಟ್ ಮಲ್ಟಿಪ್ಲಿಕೇಶನ್, ಆಮೇಲೆ ಈಕ್ವಲ್, ಆಮೇಲೆ ಡಿವಿಷನ್. ಕರೆಕ್ಟ್ ಆಗಿದ್ರೆ ಒಂದ್ಸರಿ ಚೆಕ್ ಮಾಡಿ. 4 3 is 12. ರೈಟ್ ಸೈಡ್ ಏನಿದೆ? 48 ಬೈ 4, 48 ಬೈ 4 ಅಂತಂದ್ರೆ ಇದು ಆನ್ಸರ್ 12 ಬರುತ್ತೆ. ಸೊ ಫಸ್ಟ್ ಆಪ್ಷನ್ ಆಲ್ರೆಡಿ ಕರೆಕ್ಟ್. ಈಗ ಸೆಕೆಂಡ್, ಥರ್ಡ್, ಫೋರ್ತ್ ಯಾಕೆ ಅಲ್ಲ ಅಂತೇಳಿ ಒಂದ್ಸರಿ ಚೆಕ್ ಹೇಳ್ತೀನಿ. ಆಪ್ಷನ್ 2 ತಗೊಳ್ಳೋಣ. ಆಪ್ಷನ್ 2 4 ಇಂಟು 3, ನೆಕ್ಸ್ಟ್ ಎರಡನೇ ಪ್ಲೇಸ್ ಏನ್ ಬರಬೇಕು? ಡಿವಿಷನ್ ಬರಬೇಕು. ಡಿವೈಡೆಡ್ ಬೈ 48 ಈಕ್ವಲ್ ಟು 4 ಬರಬೇಕು. ಓಕೆ, ಈಗ 4 ಇಂಟು 3 ಬೈ 48 ಅಂತ ಬರಿಬಹುದು. ಇದನ್ನ ಈಕ್ವಲ್ ಟು 4. 4 ಒಂದ್ಲೆ 4 12 ಆಯ್ತು. 3 ಒಂದ್ಲೆ 3 4 12. ಅಂದ್ರೆ ಲೆಫ್ಟ್ ಸೈಡ್ 1 ಬೈ 4 ಉಳಿದ್ರೆ ರೈಟ್ ಸೈಡ್ 4, ವಿಚ್ ಇಸ್ ನಾಟ್ ಟ್ರೂ. ಸೊ ಆಪ್ಷನ್ 2 ರಾಂಗ್. ಈಗ ಆಪ್ಷನ್ 3 ಬಂದ್ರೆ 4 ಫಸ್ಟ್ ಡಿವಿಷನ್ ಬರಬೇಕು, ಡಿವೈಡೆಡ್ ಬೈ 3, ಆಮೇಲೆ ಈಕ್ವಲ್, ಆಮೇಲೆ 48 ಇಂಟು 4. ಇಲ್ಲಿ ಲೆಫ್ಟ್ ಸೈಡ್ 4 ಬೈ 3 ಉಳಿದ್ರೆ ರೈಟ್ ಸೈಡ್ ನೋಡಿ 48 ಇಂಟು 4. ಅಫ್ಕೋರ್ಸ್ ಇದು ಯಾವುದೋ ಒಂದು ಮಲ್ಟಿಪ್ಲೈ ಮಾಡಿಬೇಡ. 4 32, 4 16, 3 19, ವಿಚ್ ಇಸ್ ನಾಟ್ ಟ್ರೂ. ಸೊ ಆಪ್ಷನ್ 3 ಆಲ್ಸೋ ರಾಂಗ್. Similarly, you can check 4 equal to 3 into 48 divided by 4. First equal, ಆಮೇಲೆ ಮಲ್ಟಿಪ್ಲಿಕೇಶನ್, ಆಮೇಲೆ ಡಿವಿಷನ್. ಈಗ ಡಿವೈಡ್ ಮಾಡಿದ್ರೆ ಇಲ್ಲಿ 12 ಬರುತ್ತೆ. 12 ಮೂರಲೆ 36. ರೈಟ್ ಸೈಡ್ 36 ಬಂದ್ರೆ ಲೆಫ್ಟ್ ಸೈಡ್ 4 ಇದೆ. ರಾಂಗ್. ಸೊ ಆಪ್ಷನ್ 4 ರಾಂಗ್. ಆಪ್ಷನ್ 1 ಕರೆಕ್ಟ್. ಒಂದು ಪಟ್ಟಕದ ಪಾದವು ಲಂಬಕೋನ ತ್ರಿಭುಜವಾಗಿದ್ದು ಅವುಗಳ ಪಾದಗಳು 6 ಸೆಂಟಿಮೀಟರ್, 8 ಸೆಂಟಿಮೀಟರ್ ಹಾಗೂ ವಿಕರ್ಣ 10 ಸೆಂಟಿಮೀಟರ್ ಆಗಿದೆ. ಆ ಪಟ್ಟಕದ ಪೂರ್ಣ ಮೇಲ್ಮೈ ವಿಸ್ತೀರ್ಣ 156 ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಬೇಕಾಗಿದೆ. ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತಂದ್ರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಪಾದ ಇರುತ್ತಲ್ಲ, ಬೇಸ್, ಏರಿಯಾ ಆಫ್ ಬೇಸ್ ಪ್ಲಸ್ ಏರಿಯಾ ಆಫ್ ಟಾಪ್, ಎರಡೂ ಕೂಡ ಪೂರ್ಣ ಮೇಲ್ಮೈ ವಿಸ್ತೀರ್ಣದಲ್ಲಿ ಸೇರಿರ್ತದೆ. ಬಟ್ ನಮಗ್ ಕೊಟ್ಟಿರೋದು ಪೂರ್ಣ ಮೇಲ್ಮೈ ವಿಸ್ತೀರ್ಣ, ನಮಗ್ ಕೇಳ್ತಾ ಇರೋದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಲ್ಯಾಟರಲ್ ಸರ್ಫೇಸ್ ಏರಿಯಾ. ಲ್ಯಾಟರಲ್ ಸರ್ಫೇಸ್ ಏರಿಯಾ ಬೇಕು ಅಂತಂದ್ರೆ
ಈ ಪೂರ್ಣ ಮೇಲ್ಮೈ ವಿಸ್ತೀರ್ಣದಲ್ಲಿ ಏರಿಯಾ ಆಫ್ ದ ಟಾಪ್ ಮತ್ತು ಏರಿಯಾ ಆಫ್ ದ ಬಾಟಮ್ ಎರಡು ಏರಿಯಾಗಳನ್ನ ನಾವೇನ್ ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಬೇಕು. ಸಬ್ಟ್ರಾಕ್ಟ್ ಮಾಡಬೇಕು ಅಂತಂದ್ರೆ ಏರಿಯಾ ಆಫ್ ದ ಟಾಪ್ ಅಥವಾ ಏರಿಯಾ ಆಫ್ ದ ಬೇಸ್ ಯಾವ್ದಾದ್ರು ಒಂದನ್ನು ಕಂಡುಹಿಡಿದು ಅದನ್ನ 2 ಟೈಮ್ಸ್ ಮಾಡಿದ್ರೆ 2 ಬಂದ್ಬಿಡ್ತದೆ. ಆ 2 ಸಬ್ಟ್ರಾಕ್ಟ್ ಮಾಡಬೇಕು. ಹಾಗಾದ್ರೆ ಏರಿಯಾ ಆಫ್ ದ ಬೇಸ್ ಅಥವಾ ಟಾಪ್ ಫೈಂಡ್ ಮಾಡ್ಬೇಕಂದ್ರೆ ಅದು ಯಾವ ಶೇಪ್ ಅಲ್ಲಿ ಇದೆ ಅಂತ ನಮಗೆ ಬೇಕು. ಫಸ್ಟ್ ಯಾವ ಶೇಪ್ ಅಲ್ಲಿ ಇದೆ ಅಂತಂದ್ರೆ ಅವರೇ ಹೇಳಿದರೆ ಒಂದು ಪಟ್ಟಕದ ಪಾದವು ಲಂಬಕೋನ ತ್ರಿಭುಜ. ಸೊ ಬೇಸ್ ಯಾವ ಶೇಪ್ ಅಲ್ಲಿ ಇದೆ ಅಂತಂದ್ರೆ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಇದೆ. ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಇದ್ರೆ ಅದರಲ್ಲಿ ವಿಕರ್ಣ 10 ಸೆಂಟಿಮೀಟರ್ ಅಂತ ಅವರು ಹೇಳಿದ್ರು. ಅಂದ್ರೆ ವಿಕರ್ಣ 10 ಸೆಂಟಿಮೀಟರ್, ಹೈಪಾಟ್ನಸ್ ಈಸ್ 10 ಸೆಂಟಿಮೀಟರ್. ಇನ್ನು 2 ಬಾಹುಗಳು ಒಂದು 6 ಸೆಂಟಿಮೀಟರ್, ಇನ್ನೊಂದು 8 ಸೆಂಟಿಮೀಟರ್. ಇವೆರಡು ಇಂಟರ್ಚೇಂಜ್ ಆದ್ರೂ ತೊಂದರೆ ಇಲ್ಲ, ನಡೆಯುತ್ತೆ. ಹಾಗಾದ್ರೆ ಬೇಸ್ ನ ಏರಿಯಾ ಎಷ್ಟಾಗುತ್ತೆ? ಹಾಗಾದ್ರೆ ಪಾದದ ವಿಸ್ತೀರ್ಣ ತ್ರಿಭುಜ ಆಗಿರೋದ್ರಿಂದ ಸೂತ್ರ ಗೊತ್ತಿದೆ, 1/2 ಇಂಟು ಪಾದ ಇಂಟು ಎತ್ತರ. ಇಲ್ಲಿ ಪಾದ 8, ಎತ್ತರ 6. ಇವೆರಡನ್ನ ಇಂಟರ್ಚೇಂಜ್ ಮಾಡಿದ್ರು ಕೂಡ ಏನು ಪ್ರಾಬ್ಲಮ್ ಆಗಲ್ಲ, ಅಲ್ಲೂ ಕೂಡ ಇದೇ ಬರುತ್ತೆ. 2 1 2 4 8, 6 4 24. ಇದೇನಿದು ಏರಿಯಾ ಆಫ್ ದ ಬೇಸ್. ಟಾಪ್ ಕೂಡ ರೈಟ್ ಆಂಗಲ್ ಟ್ರಯಾಂಗಲ್ ಆಗಿರೋದ್ರಿಂದ ಅದರ ಏರಿಯಾ ಕೂಡ ಎಷ್ಟು ಬರುತ್ತೆ? 24 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಎರಡನ್ನೂ ಆಡ್ ಮಾಡಿದ್ರೆ ವಿ ಗೆಟ್ 48 ಸೆಂಟಿಮೀಟರ್ ಸ್ಕ್ವೇರ್. ಇದೇನಿದು ಏರಿಯಾ ಆಫ್ ದ ಬೇಸ್ ಪ್ಲಸ್ ಏರಿಯಾ ಆಫ್ ದ ಟಾಪ್. ಈಗ ಟೋಟಲ್ ಸರ್ಫೇಸ್ ಏರಿಯಾ ಪೂರ್ಣ ಮೇಲ್ಮೈ ವಿಸ್ತೀರ್ಣದಲ್ಲಿ ಈ 2 ಏರಿಯಾಗಳನ್ನು ಸಬ್ಟ್ರಾಕ್ಟ್ ಮಾಡಿಬಿಟ್ರೆ ನಮಗೆ ಉಳಿಯೋದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ದೇರ್ ಫೋರ್ ಈ 156ರಲ್ಲಿ ಈ 48 ಸಬ್ಟ್ರಾಕ್ಟ್ ಮಾಡೋಣ. ಇಲ್ಲಿ 4, ಇದು 16 ಆಯ್ತು. 16ರಲ್ಲಿ 8 ಹೋದ್ರೆ 8, 4ರಲ್ಲಿ 4 ಹೋದ್ರೆ 0, 1. ಸೊ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಲ್ಯಾಟರಲ್ ಸರ್ಫೇಸ್ ಏರಿಯಾ ವಿಲ್ ಬಿ 108 ಸೆಂಟಿಮೀಟರ್ ಸ್ಕ್ವೇರ್, 108 ಸೆಂಟಿಮೀಟರ್ ಸ್ಕ್ವೇರ್. ಆಪ್ಷನ್ 2 ಕರೆಕ್ಟ್. ನೆಕ್ಸ್ಟ್ ಕ್ವೆಶ್ಚನ್, ಒಂದು ಲಂಬಕೋನ ತ್ರಿಭುಜವನ್ನು ಅದರ ಪಾದಕ್ಕೆ ಲಂಬವಿರುವ ಒಂದು ಬಾಹುವನ್ನು ಅಕ್ಷವನ್ನಾಗಿಸಿ ತಿರುಗಿಸಿದಾಗ ಉಂಟಾಗುವ ಜಾಮಿತಿಯ ಘನಾಕೃತಿ. ಅಂದ್ರೆ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಇದೆ. ಈ ರೀತಿ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಇದೆ ಅಂತ ಅನ್ಕೊಳ್ರಿ. ಇದನ್ನ ಬೇಸ್ ಆಗಿ ಇಟ್ಕೊಂಡು, ಯಾವುದನ್ನ ಇಲ್ಲಿ ಬೇಸ್ ಇದೆಯಲ್ಲ, ಇದನ್ನ ಆಕ್ಸಿಸ್ ಆಗಿ ಇಟ್ಕೊಂಡು ರೊಟೇಟ್ ಮಾಡಿದ್ರೆ, ಈ ರೀತಿ ರೊಟೇಟ್ ಮಾಡಿದ್ರೆ ಯಾವ ಶೇಪ್ ಬರುತ್ತೆ ಅಂತ ಕೇಳ್ತಾರೆ. ಈ ರೀತಿ ರೊಟೇಟ್ ಮಾಡಿದ್ರೆ ಯಾವ ಶೇಪ್ ಬರುತ್ತೆ ಅಂದ್ರೆ ಇದು ಈ ರೀತಿ ಕಂಪ್ಲೀಟ್ ಆಗುತ್ತೆ ಇದು. ಸೊ ಕಂಪ್ಲೀಟ್ ಆಗೋದ್ರಿಂದ ನಮಗೆ ಒಂದು ಕೋನ್ ಬರುತ್ತೆ, ಶಂಕು. ಸ್ಪೀಡ್ ಆಗಿ ಇದನ್ನ ತಿರುಗಿಸಿದಾಗ ಯಾವ ಶೇಪ್ ಬರುತ್ತೆ ಅಂದ್ರೆ ಒಂದು ಕೋನ್ ಶೇಪ್ ಬರುತ್ತೆ. ಸೊ ಶಂಕು. ನೆಕ್ಸ್ಟ್ ಕ್ವೆಶ್ಚನ್, ತ್ರಿಭುಜದ ಒಂದು ಬಾಹ್ಯ ಕೋನವು 100 ಡಿಗ್ರಿ ಹಾಗೂ ಅಂತರಾಭಿಮುಖ ಕೋನಗಳಲ್ಲಿನ ಒಂದು ಕೋನ 45 ಡಿಗ್ರಿ ಆದರೆ ತ್ರಿಭುಜದ ಉಳಿದ 2 ಕೋನಗಳ ಅಳತೆ. ಯಾವ ತ್ರಿಭುಜ ಅಂತ ಗೊತ್ತಿಲ್ಲ, ಯಾವುದೋ ಒಂದು ತ್ರಿಭುಜ. ಓಕೆ, ಇದೊಂದು ತ್ರಿಭುಜ. ಇದರಲ್ಲಿ ಒಂದು ಬಾಹ್ಯ ಕೋನ, ಯಾವುದೋ ಒಂದು ಬಾಹ್ಯ ಕೋನ ಬೇಕು, ಅದನ್ನ ಯಾವ್ದಾದ್ರು ಒಂದ್ ಕಡೆ ಬಿಡಿಸೋಣ, ಈ ಕಡೆನೆ ಬಿಡಿಸೋಣ, ತೊಂದರೆ ಇಲ್ಲ. ಓಕೆ, ಬಾಹ್ಯ ಕೋನ ಸಿಕ್ತು. ಬಾಹ್ಯ ಕೋನ ಎಷ್ಟು ಡಿಗ್ರಿ ಇದೆ? 100 ಡಿಗ್ರಿ. ಇದು 100 ಡಿಗ್ರಿ, ಇದು 100 ಡಿಗ್ರಿ ಇದೆ. ಆಮೇಲೆ ಅಂತರಾಭಿಮುಖ ಕೋನಗಳಲ್ಲಿನ ಒಂದು ಕೋನ. ಅಂತರಾಭಿಮುಖ ಕೋನ ಅಂದ್ರೆ ಇದು ಮತ್ತು ಇದು, ಈ 2 ಅಂತರಾಭಿಮುಖ ಕೋನಗಳು. ಒಳಗಡೆ ಇರಬೇಕು ಮತ್ತು ಅಭಿಮುಖ. ಇದು ಪಕ್ಕದ ಕೋನ ಆಗ್ತದೆ, ಪಾರ್ಶ್ವ ಕೋನ. ಇದು ಬಿಟ್ಟು ಉಳಿದ 2 ಇರ್ತಾವಲ್ಲ, ಅವುಗಳನ್ನು ನಾವು ಅಂತರಾಭಿಮುಖ ಕೋನಗಳು ಅಂತ ಕರಿತೀವಿ. ಈ 2 ಕೋನಗಳಲ್ಲಿ ಒಂದು ಕೋನ 45 ಡಿಗ್ರಿ ಇದೆ. ಯಾವುದೋ ಒಂದು ಕೋನ, ಇದನ್ನ ಏನು ಕಳ್ತೀನಿ ನಾನು, 45 ಡಿಗ್ರಿ ಇದೆ. ಉಳಿದ 2 ಕೋನಗಳು, ಈ ಕೋನ ಮತ್ತು ಈ ಕೋನ, ಈ 2 ಕೋನಗಳನ್ನ ಕಂಡುಹಿಡಿಯಬೇಕು. ಇದು 100 ಡಿಗ್ರಿ ಇದೆ ಮತ್ತು ಇದು ಒಂದು ಸ್ಟ್ರೈಟ್ ಲೈನ್ ಆಗಿರೋದ್ರಿಂದ ಒಂದು ಸ್ಟ್ರೈಟ್ ಆಂಗಲ್ 180 ಡಿಗ್ರಿ ಇರುತ್ತೆ, 180 ಡಿಗ್ರಿ. ಇದು 100 ಡಿಗ್ರಿ ಇದೆ ಅಂತಂದ್ರೆ ಅಫ್ಕೋರ್ಸ್ ಇದೆಷ್ಟಿರಬೇಕು? 80 ಡಿಗ್ರಿ ಇರಬೇಕು. ಒಂದು ಕೋನ ಸಿಕ್ತು 80 ಡಿಗ್ರಿ. ಎಲ್ಲ ಆಪ್ಷನ್ಸ್ ಅಲ್ಲೂ 80 80 ಅಂತ ಇದೆ. ಹಾಗಾದ್ರೆ ಈ ಕೋನವನ್ನು ಕಂಡುಹಿಡಿಯಬೇಕು. 2 ರೀತಿ ಕಂಡುಹಿಡಿಯಬಹುದು. ಎಕ್ಸ್ಟೀರಿಯರ್ ಆಂಗಲ್ ಥಿಯರಮ್ ಆದ್ರೂ ಬಳಸಿ ಅಥವಾ ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಥಿಯರಮ್ ಆದ್ರೂ ಬಳಸಿ. ಎಕ್ಸ್ಟೀರಿಯರ್ ಆಂಗಲ್ ಥಿಯರಮ್ ಏನ್ ಹೇಳುತ್ತೆ? ಒಂದು ಬಾಹ್ಯ ಕೋನ ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಅಂದ್ರೆ ಇಲ್ಲಿ 100 ಡಿಗ್ರಿ ಇದೆ ಅಂತಂದ್ರೆ ಈ ಅಂತರಾಭಿಮುಖ ಕೋನ, ಈ 2 ಕೋನಗಳನ್ನ ಕೂಡಿಸಿದ್ರೆ ಈ 100 ಡಿಗ್ರಿ ಸಮ ಆಗ್ಬೇಕು ಅಂತ ಹೇಳ್ತದೆ. ಇಲ್ಲಿ 45 ಇದೆ ಅಂತಂದ್ರೆ 100 ಆಗ್ಬೇಕು ಅಂತಂದ್ರೆ ಈ ಕೋನ ಎಷ್ಟು ಡಿಗ್ರಿ ಇರಬೇಕು? ಇದು 55 ಡಿಗ್ರಿ ಇರಲೇಬೇಕು. ಅಂದಾಗ ಮಾತ್ರ 100 ಆಗಕ್ಕೆ ಸಾಧ್ಯ. ನೋಡಿ, 45 ಪ್ಲಸ್ 55 100 ಆಗುತ್ತೆ. ಆ ಸಮ್ ಯಾವ್ದಕ್ಕೆ ಈಕ್ವಲ್ ಆಗ್ಬೇಕು? ಬಾಹ್ಯ ಕೋನಕ್ಕೆ ಸಮವಾಗಬೇಕು. ಇದು ಒಂದು ರೀತಿ. ಇಲ್ಲ ಅಂತಂದ್ರೆ ಇದು 45, ಇದು ಆಗ್ಲೇ 80 ಅಂತ ಸಿಕ್ಕಿತ್ತು,
45 ಪ್ಲಸ್ 80 ಪ್ಲಸ್ ಸಮಥಿಂಗ್ ಈ ಕೋನ ಕೂಡಿಸಿದ್ರೆ ಮೂರನ್ನು ಕೂಡಿಸಿದ್ರೆ 180 ಡಿಗ್ರಿ ಆಗ್ಬೇಕು. ಆ ರೀತಿನಾದ್ರೂ ಫೈಂಡ್ ಮಾಡಿ ನಿಮಗೆ ಸಿಗ್ತದೆ. ಸೊ ಒಂದು ಕೋನ 80 ಡಿಗ್ರಿ ಆದ್ರೆ ಇನ್ನೊಂದು ಕೋನ ಎಷ್ಟು ಡಿಗ್ರಿ? 55 ಡಿಗ್ರಿ. 55 ಡಿಗ್ರಿ 80 ಡಿಗ್ರಿ. ಆಪ್ಷನ್ 3 ಕರೆಕ್ಟ್. ಒಂದು ನಿಯಮಿತ ಪಂಚಭುಜಾಕೃತಿಯು ಹೊಂದಿರುವ ಸಮರೂಪತೆಯ ರೇಖೆಗಳು ರೆಗ್ಯುಲರ್ ಪೆಂಟಗಾನ್ ಇಲ್ಲಿದೆ. ಒಂದು ರೆಗ್ಯುಲರ್ ಪೆಂಟಗಾನ್ ಇದೆ. ಇದಕ್ಕೆ ಎಷ್ಟು ಸಮರೂಪತೆಯ ರೇಖೆಗಳಿದೆ? ಇದು 1, ಇದು 2, ಇದು 3, ಇದು 4, ಇದು 5. ಸೊ ಒಟ್ಟು ಎಷ್ಟು ರೇಖೆಗಳಿದೆ ಅಂತಂದ್ರೆ ಆ ರೀತಿ 5 ರೇಖೆಗಳಿದೆ. ಸಮರೂಪತೆಯ ರೇಖೆಗಳು 5 ಇದೆ. ಸೊ ಆಪ್ಷನ್ 4 ಕರೆಕ್ಟ್. ಎರಡು ಸಂಖ್ಯೆಗಳ ಮೊತ್ತ 45 ಹಾಗೂ ಅವುಗಳ ಅನುಪಾತ 7:8 ಆದರೆ ಆ ಸಂಖ್ಯೆಗಳು. ನಿಜವಾದ ಸಂಖ್ಯೆಗಳು 7x ಮತ್ತು 8x ಅಂತ ಅನ್ಕೊಳ್ಳೋಣ. 7:8 ಅಂತ ಕೊಟ್ಟಿರೋದ್ರಿಂದ ನಿಜವಾದ ಸಂಖ್ಯೆಗಳು 7x ಮತ್ತು 8x ಆಗಿರಲಿ. ಅವುಗಳ ಮೊತ್ತ 45 ಅಂತ ಕೊಟ್ಟಿರೋದ್ರಿಂದ 7x ಪ್ಲಸ್ 8x ಈಕ್ವಲ್ ಟು 45. ಕೂಡಿಸಿದ್ರೆ 15x ಈಕ್ವಲ್ ಟು 45. 15 1 15 3 45. x ಈಕ್ವಲ್ ಟು 3. ಹಾಗಾದ್ರೆ ನಿಜವಾದ ಸಂಖ್ಯೆಗಳು ಮೊದಲೇದು 7x ಅಲ್ಲ, 7 ಇಂಟು 3. ಎರಡನೇದು 8x, 8 ಇಂಟು 3. 7 3 21, 8 3 24. ನಿಜವಾದ ಸಂಖ್ಯೆಗಳು ಯಾವುದು ಅಂದ್ರೆ 21 ಮತ್ತು 24. ಆಪ್ಷನ್ 1 ಕರೆಕ್ಟ್.